ಇದು ದಿನಾಂತ ಏನು ಪರಿಸ್ಥಿತಿ ಇತ್ತಂದ್ರೆ ನಾವು ಟೇಲೆಂಟ್ಗಿದ್ದು ಟೇಲೆಂಟ್ಗೆ ಅಂದ್ರೆ ಒಂದು 3 ರಿಂದ 3.5 ಸಾವಿರ ಎಕರೆ ಜಮೀನಿಗೆ ನೀರು ಸಾಲ್ತಿದ್ದಿಲ್ಲ. ಮೊದಲ ಕಿನಾಲ್ ಪೈಪ್ಲೈನ್ ಇದ್ದಿದ್ರೆ ಈಗೆಲ್ಲ ಮ್ಯಾಲಿಂದ ಬರುತ್ತೆ ಪೈಪ್ಲೈನ್ ಆಗಿ ಹೊಸ ಕಾವಲಿಯಾಗಿ ನಮ್ಮ ಟೇಲೆಂಟ್ ಅವ್ರಿಗೆ ನೀರು ಬರ್ತಿರ್ಲಿಲ್ಲ. ಇದನ್ನು ಸ್ವತಃ ಮಹೇಶ್ ಅಣ್ಣನೂ ಅನುಭವಿಸ್ಯಾರ. ಯಾಕಂದ್ರೆ ಅವ್ರ ತೋಟಕ್ಕೆ ನೀರು ಹೋಗಿಲ್ಲ, 10 ವರ್ಷಗಟ್ಟಲೆ ಹೋಗಿಲ್ಲ. ಮಳೆಗಾಲ ಹೆಚ್ಚಾದಾಗ ಅಷ್ಟೇ ನೀರು ಹೋಗ್ತಿತ್ತು, ಅಥವಾ ಬ್ಯಾಸಿಗೆ ಟೈಮ್ ಮೊದಲು ನೀರು ಬಂದಾಗ ನೀರು ಬರ್ತಿರಲಿಲ್ಲ. ಈ ಚಿಂಚಲಿ ತಾಲೂಕಿನ ಮುಂದಿನ ರೈತರು ಗಮನದಾಗ ಇಟ್ಕೊಂಡು ಸುಮಾರು 200 ಕೋಟಿ ರೂಪಾಯಿ ಕಾಮಗಾರಿಯನ್ನು ಜಿಲ್ಲಾ ಉಸ್ತುವಾರಿ ಅವ್ರಿಗೆ ಮಾಡಿ, ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾಡಿ, ಮತ್ತು ಮುಖ್ಯಮಂತ್ರಿಗಳಿಗೆ ಮಾಡಿ ಎಲ್ಲರಿಗೂ ಮನವರಿಕೆ ಮಾಡಿಕೊಟ್ಟ ಮಹೇಶ್ ಅಣ್ಣವರು ಭಾಳ ಅಂದ್ರೆ ಭಾಳ ಪ್ರತಿಯೊಂದು ಮೀಟಿಂಗ್ದಾಗ ನಮ್ಮ ಬದಲು ಮಾತಾಡಿ, ಪ್ರತಿಯೊಂದು ಇದ್ರಾಗ ಮಾತಾಡಿ ಕೃಷಿಕೇಶ್ವರಿ ಆತ್ಮ ನೀರಾವರಿ ಅಂತೇಳಿ ಅದನ್ನು ಘೋಷಣೆ ಮಾಡಿದ್ರು. ಅದಕ್ಕೆ ಈಗ ದುಡ್ಡು ಇರೋ ಕೆಲಸ ಅದಕ್ಕೆ ಅನುಮೋದನೆಯನ್ನು ಪಡೆದಾರ. ಇದರಿಂದ ತುದಿಗಿರ್ತಕ್ಕಂಥ ರೈತರಿಗೆ ಸರ್ವೇಸ್ ಅದನ್ನು 3,500 ಎಕರೆ ಜಮೀನು, 35,000 ಎಕರೆ ಜಮೀನು ನೀರಾವರಿ ಆಗ್ತಕ್ಕಂಥದ್ದಾಗೈತಿ. ಇದಕ್ಕೆ ನಾವು ಮುಖ್ಯಮಂತ್ರಿಗಳಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ಮಹೇಶ್ ಅಣ್ಣ ಅವರಿಗೆ, ಜಿಲ್ಲಾ ಉಸ್ತುವಾರಿ ಅವರಿಗೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತು. ಇದು ಭಾಳ ಒಳ್ಳೆ ಕೆಲಸ ಆಗೈತಿ. ತುದಿ ರೈತರಿಗೆ ಅಪ್ ಟು ಚಿಂಚಲಿತನ ಟೇಲೆಂಟ್ ರೈತರಿಗೆ ಚಿಂಚಲಿತನ ಈ ಕಡೆ ಸುಪ್ಪೂರು ಕಾವಲಿ ಎಲ್ಲ ಕಾವಲಿಗಳಿಗೆ ನೀರು ಹಚ್ಚುವಂಥ ಕೆಲಸ ಆಗೈತಿ. ಇದು ರೈತರ ಪಾಲಿಗೆ ಒಂದು ಸುದಿನ. ಮಹೇಶ್ ತಮ್ಮಣ್ಣ ಅವ್ರಿಗೆ, ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಕಿ, ಮಹೇಶ್ ಅಣ್ಣ ಕಿ.